ಬಹು ಸಹಜವಾಗಿ ಬರಬೇಕಾದಂತಹ ಪ್ರಾಬ್ಲಮ್ ಇದು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ. ಬಟ್ ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ತಂತ್ರಜ್ಞಾನ ಇರೋದರಿಂದ ಈ ರೀತಿ ಆಗೋದು ಕಡಿಮೆ ಆಗ್ತಾ ಇದೆ. ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಕಡಿಮೆ ಆಗ್ತಿದೆ. ಸ್ಟಿಲ್ ಏನೋ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್, ಏನೋ ಹೆಚ್ಚು ಕಡಿಮೆ ಆಗಿದೆ ಇಲ್ಲಿ ಮಡಿಕೇರಿದು. ನೋಡೋಣ ಫಸ್ಟ್ ಏನು ಅಂತ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ಸುಮಾರು 25 ಜೇನು ಕುರುಬ ಕುಟುಂಬಗಳು ನೆಲೆಸಿವೆ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಇಂದಿಗೂ ಇವರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ದಿನ ಕಳೆಯುವ ಪರಿಸ್ಥಿತಿ ಇದೆ. ಈ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳವೂ ಹೆಚ್ಚಾಗಿರುವುದರಿಂದ ಕತ್ತಲೆ ಆಗುವ ಮುಂಚೆಯೇ ಎಲ್ಲ ಕೆಲಸ ಮುಗಿಸಿಕೊಂಡು ಮನೆ ಬಾಗಿಲು ಹಾಕೊಂಡು ಇರುವಂತಹ ಪರಿಸ್ಥಿತಿ. ಇನ್ನು ಇಲ್ಲಿನ ಮಕ್ಕಳಂತೂ ಸೀಮೆ ಎಣ್ಣೆ ದೀಪದ ಕೆಳಗೆ ಓದುವ ಪರಿಸ್ಥಿತಿ ಇದೆ. ಇಲ್ಲಿನ ಜೇನು ಕುರುಬ ಕುಟುಂಬಗಳ ಮನೆ ಸನಿಹವೇ ವಿದ್ಯುತ್ ಕಂಬಗಳನ್ನ ಹಾಕಲಾಗಿದೆ. ಆದರೂ ಈವರೆಗೆ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಸಿದ್ದರಾಮಯ್ಯ ಅವರ ಗೃಹ ಜ್ಯೋತಿ ಯೋಜನೆ ಕೇವಲ ಉಳ್ಳವರಿಗೆ ಸಿಕ್ತಿದೆಯೇ ಹೊರತು ನಮ್ಮಂತಹ ಬಡವರ್ಗದ ಜನರಿಗೆ ಸಿಕ್ಕಿಲ್ಲ ಅಂತ ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಕೊಡಗಿನ ನೂರಾರು ಆದಿವಾಸಿ ಜೇನು ಕುರುಬ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಜನ್ ಜೀವನ್ ಯೋಜನೆಯಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಪಬ್ಲಿಕ್ ಟಿವಿ ಮಧ್ಯಪ್ರವೇಶ ಮಾಡಿ ನಮಗೂ ಸದರಿ ಯೋಜನೆಯಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಿ ಎಂಬುದು ಇಲ್ಲಿನ ಸುಮಾರು 25 ಜೇನು ಕುರುಬ ಕುಟುಂಬಗಳ ಮನವಿಯಾಗಿದೆ. ಆಲ್ ರೈಟ್, ಕುಶಾಲನಗರ ತಾಲೂಕಿನಿಂದ ಚಿನ್ನೇನಹಳ್ಳಿ. ಆಲ್ ರೈಟ್, ಫಸ್ಟ್ ಈಗ ಇಲ್ಲಿ ಗ್ರಾಮಸ್ಥರು. ಪುಟ್ಟಣ್ಣ ಯಾರು? ರಾಜು ನೀವು? ನಾಗೇಶ್? ನಾಗೇಶ್. ನಾಗೇಶ್. ನಿಮ್ಮ ಹೆಸರೇನು? ಗಿರೀಶ್ ಅಂತೇಳಿ. ಗಿರೀಶ್. ಓಕೆ. ನಿಮ್ಮ ಹೆಸರು ನಾಗಮ್ಮ? ಹೌದು. ನಾಗಮ್ಮ, ಎಷ್ಟು ದಿನದಿಂದ ನೀವು ಚಿನ್ನೇನಹಳ್ಳಿಲಿ ಇರೋದು? ನಾವು ಸುಮಾರು ವರ್ಷ ಆಗೋಯ್ತು ಸರ್. ಸುಮಾರು ವರ್ಷ ಆಗೋಯ್ತು. ಸುಮಾರು ಅಂದ್ರೆ ಸುಮಾರು ಬ್ರಿಟಿಷ್ನವ್ರ ಕಾಲದಿಂದಲೂ ನಾವು ಅಲ್ಲಿದ್ದೀವಿ. ಬ್ರಿಟಿಷ್ ಆಮೇಲೆ ಅಂತಂದ್ರೆ ನಾವು ಆಗ ಬೆಂಕಿ ಬೆಳಕಲ್ಲಿ ನಾವು ಅಡಿಗೆ ಮಾಡ್ಕೊಂಡು ತಿಂತಿದ್ವಿ ಸರ್. ಬೆಂಕಿ ಬೆಳಕ ನೋಡಿದ್ಯಾ ನೀನು? ನೋಡಿದ್ವಿ. ಆಗೈತೆ ಗೊತ್ತಿಲ್ಲ ಸರ್ ನಮ್ಗೆ. ಇಸ್ಬಿ ಗೊತ್ತಿಲ್ಲ. ಹೆಂಗಿದ್ರು ಬ್ರಿಟಿಷ್ ಅವರು? ಬ್ರಿಟಿಷ್ನವ್ರು ಕೆಂಪುಗ ಕಲರ್ ಆಗಿದ್ರು. ಪರಂಗಿ ಹಣ್ಣವ್ರು ಬಂದ್ರು ಅಂತ ಅನ್ನೋರು. ಪರಂಗಿ ಹಣ್ಣವ್ರು ಆಗ ಒಂದು 8-9 ವರ್ಷದವಳು. ಇನ್ನೂ ಒಳ್ಳೆ ಚಿಕ್ಕ ಆಗ್ಲಿ ಸರ್. ನಾನು 1 ಪೈಸದಿಂದ ಕೂಲಿ ಮಾಡಿದ್ದೀನಿ ಸರ್. 1 ಪೈಸಾ? 1 ಪೈಸದಿಂದ 1 ಪೈಸದಿಂದ 3 ಪೈಸಾ, 3 ಪೈಸದಿಂದ 5 ಪೈಸಾ, 1 ಆಣಿ, 2 ಆಣಿ, ನಮ್ಮಪ್ಪನು ಹೇಳೋರು ಆಣಿ, 3 ಆಣಿ, 4 ಆಣಿ ಹಿಂಗೆ ಕೆಲಸ ಮಾಡಿದ್ದೀನಿ. 1 ಆಣಿ ತಗೊಂಡೋದ್ರೆ ಒಂದು ಬ್ಯಾಗ್ ಸಾಮಾನು ಹೊತ್ಕೊಬರೇನಿ. ಈಗ ಆಗಕ್ಕಲ್ಲ, ಈಗಿನ ಮಕ್ಕಳಿಗೆ ಆಗೋದಿಲ್ಲ. ಈಗ ಬ್ಯಾಗಲ್ಲೇ ದುಡ್ಡು ತಗೊಂಡೋಗ್ಬೇಕು. 10,000 ಇದ್ರೆ ಒಂದಿಷ್ಟು ಸ್ವಲ್ಪ ಬ್ಯಾಗ್ ಬರ್ತದೆ ಅಷ್ಟೇ. ನಿಂಗೆ ಜಮೀನ್ ಇಲ್ವಾ? ಜಮೀನು ಸ್ವಲ್ಪ ಐತೆ ಸಾ, ಸ್ವಲ್ಪ ತಗಲ. ಬ್ರಿಟಿಷ್ ಟೈಮಲ್ಲಿ ಒಂದಷ್ಟು ಮಾಡ್ಕೋಬೋದಿತ್ತು ಸಾ. ನನ್ಗಾಗ ಆಗೋದು ತಲೆ ಒಡ್ನಿಲ್ಲ. ಆಗ ಏನೋ ಒಂದಿಷ್ಟಾಗ್ಲಿ ಇರ್ಲಿ ಅಂತ ಮಾಡಿದೆ. ಆಗ ತಲೆ ಒಡ್ನಿಲ್ಲ. ಎಲ್ಲ ಬಂದು ಒಂದ್ ಸ್ವಲ್ಪ ಮಾಡ್ಕೊಂಡವ್ರೆ. 8 ಕುಟುಂಬಕ್ಕೇನೋ ಐತೆ ಸ್ವಲ್ಪ. ಇನ್ನು ಬಾಕಿಯವ್ರಿಗೆ ಭೂಮಿ ಇಲ್ಲ ಸರ್. ಇನ್ನು ಬಾಕಿಯವ್ರಿಗಿಲ್ಲ. ಮಕ್ಕಳು ಅದು ನನಗೆ ಹೇಳ್ಕೊಂಡ್ರೆ ಸಂಕಟ ಬರ್ತದೆ ಸರ್. 7 ಜನ, 2 ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. 2 ನನ್ನ ಮೇಲೆ ಯದನಿಷ್ಠಿ. ಅವರೇ ಮಾಡ್ತಾ ಇರೋದು ಭೂಮಿನ. ನನಗೇನು ಕೊಡ್ತಾ ಇಲ್ಲ. ನಾನು ಸಿಕ್ಕೋದು ಸಿದ್ದರಾಮಯ್ಯ ಕಡೆದು 2,000 ಬರ್ತದೆ. ಮತ್ತು ನಾನು ವಹಿಸಿದ್ದು 1,200 ಬರ್ತದೆ. ಅದರಲ್ಲಿ ಜೀವನ ಮಾಡ್ತಾಯಿದ್ದೀನಿ ಸರ್. ಇವ್ರು ಬೆಟ್ರಾ ಬ್ರಿಟಿಷೇ ಬೆಟ್ರಾ? ಆ ಕಾಲದೆಲ್ಲ ಬೆಟ್ರ್ ಆಗಿತ್ತು ಸಾ. ಭಾರಿ ಚೆನ್ನಾಗಿತ್ತು. ಆಗ 10 ರೂಪಾಯಿ 3 ಆಣಿ 4 ಆಣಿ ತಗೊಂಡೋದ್ರೆ 2 ಚೀಲ 3 ಚೀಲ ಸಾಮಾನು ಹೊತ್ಕೊಬತ್ತಿದ್ದು. ರಾಗಿ ಕೊಡ್ತಿದ್ರು 20 ಪೈಸಾ 30 ಪೈಸಲ್ಲೆಲ್ಲವ. ಆಗ ಒಳ್ಳೆ ಚೆನ್ನಾಗಿತ್ತು. ಈಗ ಏನು ಸಾ, 10,000 ತಗೊಂಡೋದ್ರು ಒಂದು ಬ್ಯಾಗ್ ತರಕ್ಕಾಗಲ್ಲ. 10,000 ರೂಪಾಯಿ ಇದೆಯಾ? ಅಯ್ಯೋ, ಎಲ್ಲಿಂದ ತರೋದು ಸಾ? ಈಗ ಸಿಕ್ಕ ದುಡ್ಡಿನಲ್ಲೇ ಅರ್ಧಕ್ಕರ್ಧ ಸಾಲ ಮಾಡ್ಕೋತೀನಿ. ದುಡ್ಡು ಕರೆಕ್ಟಾಗಿ ಬತ್ತೈತೆ ಸಾ, ಬತ್ತೈತೆ. ಆಯ್ತಾ? ಅದೇ ಹೌದು ಸಾ. ನಿಂಗೆ ರೇಷನ್ ಕಾರ್ಡಲ್ಲಿ ಅಕ್ಕಿ ಕೊಡ್ತಾರಲ್ಲ? 5 kg ಅಂತ ಕೊಡ್ತಾರೆ. 20 ರೂಪಾಯಿ ದುಡ್ಡು ಇಸ್ಕೊತಾರೆ. 4 kg ಅಕ್ಕಿ ಬರ್ತವೆ.
4 ಕೆಜಿ ಅಕ್ಕಿ ನಾನು ತಿಂಗಳ ಗಂಟೆ 5 ಕೆಜಿಗೂ ಕಾಸು ಕೊಡ್ತಾರಂತಲ್ಲ. ಕೊಡ್ತಾವ್ರೆ ಮಜಾ ಮಾಡು ಮತ್ತೆ ಇನ್ನೇನು. ಇವ್ರ ಹತ್ರನೇ ಇಸ್ಕೊಂತ ಇದಾರೆ ಇವ್ರ ಹತ್ರನೇ 20-30 ರೂಪಾಯಿ ಆ ಥರ ಇಸ್ಕೊಂತಾರೆ. ಯಾಕೆ? ಅಕ್ಕಿಗೆ ತೂಕ ಹೆಬ್ಬೆಟ್ಟು ಕೊಡ್ತೀವಲ್ಲ, ಅವ್ರಿಗೆ ಸಂಬಳ ಬೇಡವಾ? ನಾನು ಕೈಯಿಂದ ಕೊಡೋಣ. ಅವ್ನಿಗೆ ಸಂಬಳ ಸರ್ಕಾರದವ್ರು ಕೊಡ್ತಾರೆ, ನೀ ಯಾಕೆ ಕೊಡ್ತೀಯಾ? ಇಲ್ವಂತೆ, ಎಲ್ಲರೂ ಕೊಡ್ಬೇಕು. ನಾವು 30 ರೂಪಾಯಿ ಕೊಟ್ಟೆ ಕೊಡ್ಬೇಕು. ಎಲ್ಲ ನಾವು ಇರೋರು ಎಲ್ಲ ಕೊಡ್ತೀವಿ. ನಾನು ಒಬ್ಳೆ ಅಂತಲ್ಲ, ಅಕ್ಕಿ ತಗೊಳ್ಳೋರು ಎಲ್ಲ ಕೊಡ್ತೀವಿ. ಊರೇ ಕೊಡ್ತಾರೆ. ಹೌದಾ? ಸರಿ, ಇಲ್ಲಿ ಯಾಕೆ ಬಂದೆ ನೀನು? ನಾನು ನನ್ನ ಕಷ್ಟನ ಹೇಳ್ಕೊಳ್ಳೋಣ. ಲೀಡ್ರಾ ನೀನೇ ಲೀಡ್ರಾ? ಇಲ್ಲ ಇನ್ನು ಬಿಟ್ರೆ ನಿನ್ನ ಹಂಗೆ ಪಂಚಾಯತಿ ಕಟ್ಬಿಡ್ತೀಯ ನೀನು. ಪಂಚಾಯತಿ ಎಲೆಕ್ಷನ್ ನಿಂತಿಲ್ಲ? ಇಲ್ಲ ಸರ್, ನಿಲ್ಸ್ಬಿಡ್ಬೇಕಾಗಿತ್ತು. ಬ್ರಿಟಿಷ್ ಲೆವೆಲ್ ಅಲ್ಲಿ ಗೆದ್ಬಿಟ್ರು. ಏನ್ ಮಾಡೋ ಅಂತ ಫಲ ತರ್ನಿಲ್ಲ. ಇವರೆಲ್ಲ ಜಮೀನು ಇವರೇ ನೇಗ್ಲುಳ್ತಾರೆ, ಉತ್ತಿದ್ದಾರೆ ಮಾಡಿರೋದು. ಗಟ್ಮುಟ್ಟಾಗಿದೆಯಾ ಬಿಡು. ನೀವೇನ್ ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡಿ. ನೀವು ಅದೇ ಊರಾ? ಅದೇ ಊರು ಎಲ್ಲ ನಾವು. ಎಲ್ಲ ಒಂದೇ ಊರು. ಎಲ್ಲರೂ ಒಂದೇ ಊರು. ಇದಾ ಸರ್, ನೋಡ್ಬಿಡಿ ನೀವು ಒಂಚೂರು. ಏನಿದು? ಮೇಲೆ ಅದು ಅವರು ಹೊಲ ಉಳ್ತಿದ್ರು ಇವಾಗ ಗಂಡಸನ್ ಥರ. ಈ ಫೋಟೋನು ಬ್ರಿಟಿಷ್ ಟೈಮ್ದೇ ಇದ್ದಂಗಿದೆ. ಅದು ಯಾರೋ ಮರ್ಮಸ್ಥಲ್ ಬಂದು ನೋಡಿ, ಬೇಲಿ ಕಳ್ಳಿ ಬೇಲಿ ಹತ್ರ ನಿಂತು ತೆಗ್ದವ್ರೆ, ಕೆಂಪು ಶರ್ಟ್ ಹಾಕಿ. ಅದು ಗೊತ್ತಿಲ್ಲ, ಅವ್ರು ಕೊಟ್ಟು ಜಗಳಕ್ಕೋದೆ. ಅಮ್ಮ ನಿಂದು ಫೋಟೋ ತೆಗ್ದಿದ್ದೀನಿ ಅಂದರು. ಅವ್ರ ಜೊತೆ ಜಗಳಕ್ಕೋಯ್ದೆ, ನಾನು ಫೋಟೋ ತಗೊಂಡು ನೀನು ಏನು ಮಾಡ್ತೀಯ ಅಂತ. ಆಮೇಲೆ ಆಗ ಅವರೊಂದು ಮಡಿಗೊಂದು ಫ್ರೇಮ್ ಕಟ್ಸಿ ಮಡಿಕೊಂಡು ಇದೊಂದು ಕೊಟ್ಟರು ನನಗೆ. ನೀ ಯಾಕೆ ಜಗಳ ಆಡಕ್ಕೆ ಹೋದೆ? ಗೊತ್ತಿಲ್ಲ, ಆಗ ಫೋಟೋ ತೆಗೆದ್ರೆ ವಯಸ್ಸು ಕಡಿಮೆ ಆಗ್ತದೆ. ಗೊತ್ತಿಲ್ಲದೆ ಜಗಳ ಆಡ್ಬಿಟ್ಟಿದ್ದು. ನಿನಗೆ ಮುಂದೆ ಬೇಕಾಯ್ತದೆ ಜೀವ ಮಡಿಕೋ ಅಂತ ಪಾಪ ಮಗ ಇನ್ನೂ ಇದ್ದಾರೆ ಅವರು. ಅಲ್ಲ, ಈ ಫೋಟೋಗೆ ಒಂದು 50 ವರ್ಷ ಆಗಿರ್ಬೇಕು. ಆಗ್ಯದೆ, 60 ವರ್ಷನೇ ದಾಟ್ಯದೆ ಫೋಟೋಗೆ. ಹಾಂ, ಯಜಮಾನ ತೀರೋಗಿ ಆಯಿತು 60-70 ವರ್ಷಕ್ಕೆ ಗೊತ್ತು. ಯಜಮಾನ ತೀರೋಗಿ 60 ವರ್ಷ ಆಯ್ತು. ತೀರೋಗಿ ಎಲ್ಲ ಮಕ್ಕಳು ಚಿಕ್ಕವರು, ನಮ್ಮ ಮಕ್ಕಳಿಗೆಲ್ಲ ಗೊತ್ತು. ಐತೆ ಸರ್, ಒಂದು 80 ಮೇಲೆ 80 ಮೇಲೆ ಐತೆ ಸರ್. ಅದಕ್ಕೆ ಬ್ರಿಟಿಷ್ ನೋಡಿರೋದು. ಹೌದು. ಈಗ ಅಲ್ಲಿ ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ, ಮತ್ತೆ ಮಕ್ಕಳಿಗೆ ಓದಕ್ಕೆ ಬಾರಿ ಸರಿ ತೊಂದ್ರೆ. ಸರಿ, ಒಂದ್ರ ಮೇಲೆ ಒಂದು ಹೇಳ್ಬೇಡ ನನಗೆ. ಒಂದೇ ಹೇಳ್ಬೇಕು ನೀನು. ಯಾವ್ದು ಹೇಳು? ಕರೆಂಟ್ ಇಲ್ಲ ಅಷ್ಟೇ ತಾನೇ? ಸುಮ್ಮನಿರು ಮತ್ತೀಗ. ಕರೆಂಟ್ ಜೊತೆಗೆ ಆನೆಗಳು ನಾನಲ್ಲಿ ಬಂದು ಅಡ್ಡ ಹಾಕೊಂಡು ಬೇಲಿ ಹಾಕೊಂಡು ನಿಂತ್ಕಲ್ಲ. ಅದೊಂದು ಏನಾರು ವ್ಯವಸ್ಥೆ ಮಾಡ್ಕೊಳ್ಳಿ. ಆಗಲ್ಲ, ಏನಾಗಿದೆ ಆಗದೆ. ನನ್ನ ಕೈಲಲ್ಲ, ಬ್ರಹ್ಮನ್ ಕೈಲಿ ಬಂದ್ರು ಆಗಲ್ಲ, ಅವನ ಕೈಲೂ ಆಗಲ್ಲ. ಅಲ್ಲ, ನಿಮ್ಮಂತಾರೆ ಹಿಂಗ ಅಂದ್ಬಿಟ್ರು. ಯಾರ ಕೈಲೂ ಆಗಲ್ಲ. ನೀನ್ ಅದ್ರ ಜೊತೆನೆ ಬದುಕ್ಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ನಾನು ಅಟ್ನೆ ಹಾಕಂತ ಅವ್ರು ಕಾಯ್ತಿದ್ದೆ. ಕರ್ನಾಟಕದಲ್ಲಿ ಫಾರೆಸ್ಟ್ ಕಡಿಮೆ ಆಯ್ತು, ಅರ್ಥ ಆಯ್ತಾ? ನಮ್ ಕಡೆ ಫಾರೆಸ್ಟ್ ಎಲ್ಲ ಕಡಿಮೆ ಆಗೋಯ್ತು. ಇರೋ ಫಾರೆಸ್ಟ್ ಎಲ್ಲ ಒತ್ತರಿಸಿ ಜಮೀನ್ ಮಾಡ್ಬಿಟ್ಟು. ಹೌದಾ? ಆದ್ರೆ ಆನೆ ನಂಬರ್ ಜಾಸ್ತಿ ಆಗೋಯ್ತು. ನಮ್ಮಲ್ಲಿ ಇರೋದು ಸುತ್ತನಾಲಗಡೆ ಊರೇ. ಈಗ ನಮ್ಮ ಹತ್ರ ಒಂದು 4,000, 5,000, 6,000 ಆನೆ ಇದ್ದಂಗಿದೆ ಈಗ ಫಿಗರ್ ನಮ್ಮ ಹತ್ರ. ಆನೆ ನಂಬರ್ ಜಾಸ್ತಿ ಆಗ್ಬಿಡ್ತು. ನಮ್ದು ಅವಕ್ ಜಾಗ ಬೇಕಲ್ಲ, ಅವಕ್ ಜಾಗ ಕಡಿಮೆ ಆಗೋಯ್ತು. ಅವೆಲ್ಲೋ ಬೇಕವು, ಏನು ಮಾಡಕ್ಕಾಗಲ್ಲ. ನೀವು ಆನೆ ಜೊತೆ ಇರೋದನ್ನೇ ಕಲ್ತ್ಕೋಬೇಕು, ಬೇರೆ ದಾರಿ ಇಲ್ಲ. ಅಲ್ಲಿ ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ ಸರ್. ನೀವ್ ಏನ್ ಮಾಡಿದ್ರು ಅವು ನಿಮಗಿಂತ ಬುದ್ಧಿವಂತು. ರೈಲ್ವೆ ಕಂಬಿದೊಂದು ಕತ್ತರ್ಸ್ ಬಿಸಾಕ್ಬಿಟ್ಟು ಬರ್ತಾವ ಅವು. ಹೌದು, ಅವಕ್ಕೆ ಆ ರೈಲ್ವೆ ಕಂಬಿದೊಂದು ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಆಮೇಲೆ ಆಗತ್ತೋ ಇಲ್ಲ. ಕೆಲವು ಕಡೆ ವರ್ಕ್ ಆಗಿದೆ, ಕೆಲವು ಕಡೆ ವರ್ಕ್ ಆಗಿಲ್ಲ. ಬಟ್ ಅವು ಎಲ್ಲರೂ ಹೋಗ್ಬೇಕಲ್ಲ. ಹೌದು ಸರ್, ಅವು ಒಟ್ಟಿಗೆ ಎಲ್ಲರೂ ಹೋಗ್ಬೇಕಲ್ಲ. ಅವಕ್ಕೆ ಈಗ ನಮ್ಮ ಮನುಷ್ಯರ ತರ ಹಿಂಗ್ 30-40 ಸೈಟ್ ಕೊಟ್ಟಿದೀನಿ, ಇದ್ರೊಳಗಡೆ ಮನೆ ಕಟ್ಕೊಳಕ್ ಆಗಲ್ವಲ್ಲ ಅವಕ್ಕೆ. ಅಲ್ಲ ಸರಿ ಸಾ, ಈ ಬರೀ ಬ್ಯಾಡದ ಗಿಡನೇ ಹಾಕ್ತಾರೆ ಫಾರೆಸ್ಟ್ನವರು, ಹಾಕ್ತಾರೆ. ಅವಕ್ಕೊಂದಿಷ್ಟು ತಿನ್ನೋಂಥ ಒಂದು ಹಣ್ಣು ಹಂಪಳೆ ಒಂದು ಅದು ಇದು ಏಳ್ಸಿದ್ರೆ ಏನಾಯ್ತದೆ? ಏನು ಅದು ಬ್ಯಾಡದ ಗಿಡನ ಏಳ್ಸ್ಕೊತಾರಲ್ಲ, ಬೇಕಾಗ ಗಿಡನ ಏಳಿಸ್ಲಿ ಬಿಡಿ. ಹಕ್ಕಿ ಪಕ್ಷಿನೂ ತಿಂತವೆ, ಇತ್ತಾಗಿ ಬಂದ ಪ್ರಾಣಿಗೂ ಆಯ್ತವೆ. ಆ ಕೆಲಸ ಮಾಡಲಿ ಬಿಡಿ. ಅಚ್ಚಗಟ್ಟ ಒಂದು ಬೇಲಿ ಬಂದು ಫಸ್ತು ಮಾಡಿಬಿಟ್ಟು ಹಣ್ಣು ಹಂಪಳು ಗಿಡ ಹಾಕಲಿ. ಬುದ್ಧಿ ಇಲ್ಲ ಅವ್ರಿಗೆಲ್ಲ. ನಿನ್ಗಾದ್ರೆ ನಿಮ್ ಬುದ್ಧಿ ಇದೆ, ಅವ್ರ ಬುದ್ಧಿ ಇಲ್ಲ. ನಾನು ಏನು ಮಾಡಲಿ? ನೀನೇ ನೆಡ್ತೀಯಾ? ಕೊಡಿಸ್ತೀನಿ ಗಿಡ. ಫಾರೆಸ್ಟ್ ಜಾಗ ಕೊಡ್ಲಿ, ನೆಡ್ತೀನಿ. ಫಾರೆಸ್ಟ್ ನೀನೇನು ಸಾಮಾನ್ಯ ಅಲ್ಲ. ನೀನು ಕ್ಲಾಸ್ಗೆ ಹೋಗಿದ್ಯಾ? ನಾನು ಸ್ಕೂಲ್ ಮೆಟ್ಲ ಎತ್ತಿಲ್ಲ. ನೀನು ಹತ್ತಿದ್ರೆ ಏನೇನು ಆಗ್ತಿತ್ತು? ಒಳ್ಳೇದಾಯ್ತು ನೀವು ಹೋಗದೆ ಇರೋದು. ಸುಮ್ಮನೆ ಮಾಡಿಸೋಣ ಎಲೆಕ್ಟ್ರಿಕ್ದು. ಸುಮ್ಮನಿರಿ ಸ್ವಲ್ಪ. ಆಲ್ ರೈಟ್, ಲೆಟ್ ಅಸ್ ಸಿ ವಾಟ್ ವಿ ಕ್ಯಾನ್ ಡೂ. ಈಗ ಅಲ್ಲಿ ಆಫೀಸರು ಸೆಸ್ಕಾಮ್ದು ಆಫೀಸರ್ ಇದ್ದಾರೆ, ಗೊತ್ತಾಯ್ತಾ? ನಾನು ಅವ್ರ ಜೊತೆ ಮಾತಾಡಿದ್ದೀನಿ.
ಅರ್ಥ ಆಯ್ತಾ? 1 ತಿಂಗಳು ಟೈಮ್ ಕೊಡಿ. ಓಕೆ, ಒಂದು ತಿಂಗಳು ಸರ್. ನಾನು 1 ತಿಂಗಳಲ್ಲಿ ಮಾಡಿಸ್ತೀನಿ ಅವ್ರಿಗೆ ಹೇಳಿ, ಆಯ್ತು ಸರ್. ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ತಿಂಗಳೊಳಗಡೆ ಮಾಡಿಕೊಡಿ ಅಂತ ಕೇಳ್ತೀನಿ. ಒಂದು 8 ದಿನನೋ 4 ದಿನನೋ ಹಿಂಗೂ ಹಂಗೂ ಆಗ್ಬೋದು. ಆಯ್ತಾ? ನಾನು ಹೇಳ್ಬಿಟ್ಟು ಮಾಡಿಸ್ಕೊಡ್ತೀನಿ. ಬಟ್ ಒಂದ್ಸರಿ ಮೇಡಮ್ಗೂ ಮಾತಾಡ್ಬಿಡೋಣ ಬೇಕಾದ್ರೆ ಸಾಧ್ಯ ಆದರೆ. ಆಲ್ ರೈಟ್. SESCOMದು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಕಾರ್ಯನಿರ್ವಾಹಕ ಇಂಜಿನಿಯರು ಮನಿತಾ ಬಾಯಿ ಅವರು ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ಯಾವ ಸ್ಕೀಮಲ್ಲಿ ಎಳ್ಕೊಂಬರ್ಬೋದು ಇದನ್ನ ಮೇಡಮ್? ಸರ್ ಈಗ ಅದೇ ತಾವು ಜೇನುಕುರುಬ ಹಾಡಿಸ್ತು ಕೇಳ್ತಾ ಇದ್ದೀರಾ ಅಂತ. ಹೌದೌದು, ಜೇನುಕುರುಬಾದು. So, ಜೇನುಕುರುಬ ಹಾಡಿಸಿಗೆ ಈಗ PM ಜನ್ಮನ್ ಸ್ಕೀಮ್ ಅಲ್ಲಿ ಅವ್ರಿಗೆ ಎಲೆಕ್ಟ್ರಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಒಂದು ಸ್ಕೀಮ್ ಕೊಟ್ಟಿದ್ದಾರೆ ಸರ್. ಸರಿ. ಸೊ ಅದರಲ್ಲಿ ನಾವು ಸರ್ವೆ ಮಾಡಿದೀವಿ. ಈ ಹಾಡಿ ಕೂಡ ಆ ಒಂದು ಸ್ಕೀಮ್ ಅಲ್ಲಿ ನಾವು ಸೇರಿಸ್ಕೊಂಡಿದೀವಿ. ಬ್ಯೂಟಿಫುಲ್. ಆ ಒಂದು ಸ್ಕೀಮ್ ಅಲ್ಲಿ ಹೌದು ಎಲೆಕ್ಟ್ರಿಫಿಕೇಶನ್ ಆಗುತ್ತೆ ಸರ್. ಈಗ ಆಲ್ರೆಡಿ ಇಂಟರ್ನಲ್ ವೈರಿಂಗ್ ಎಲ್ಲ ಆಗಿದೆ. ಲೈನ್ ಎಕ್ಸ್ಟೆನ್ಷನ್ ಮಾಡ್ಬಿಟ್ಟು ಅವರಿಗೆ ಕನೆಕ್ಷನ್ ಆದಷ್ಟು ಬೇಗ ಮಾಡಿಸ್ಕೊಟ್ರೆ ನಾನು ಬಂದು ಸ್ವಿಚ್ ಹಾಕ್ಬಿಡ್ತೀನಿ, ಅಲ್ಲಿ ಸ್ವಿಚ್ ಹಾಕಿ ಲೈಟ್ ಹಾಕ್ಬಿಡ್ತೀನಿ. ಖಂಡಿತ ಸರ್. ನಾನು ನೀವು ಇಬ್ರು ಹೋಗೋಣ ಬನ್ನಿ ಸರ್. ಅಥವಾ ನನ್ನಿಂದ ಏನಾದ್ರು ಅಲ್ಲಿ ಹೆಲ್ಪ್ ಆಗಬೇಕು ಅಂತಿದ್ರು ಹೇಳಿ, ನಾನು ಮಾಡಕ್ ತಯಾರಿ ಇದ್ದೀನಿ. ಇಲ್ಲ ಸರ್, ಅದು ನಮಗೆ ಸ್ಕೀಮ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ. ಅಲ್ಲ, ಇನ್ ಕೇಸ್ ಆಸ್ ಎ ಆಫೀಸರ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ನಿಮ್ಗೆ ಏನಾರ ಹಂಗೆ ಅನ್ಸಿದ್ರೆ ದಯಮಾಡಿ ನನಗೆ ಹೇಳಿ, ಐ ಕ್ಯಾನ್ ಸಪೋರ್ಟ್ ಇಟ್. ಶೋರ್ ಸರ್, ಖಂಡಿತ. ಆ ಥರ ಬೇಕಿದ್ರೆ ಹೆಲ್ಪ್ ಮಾಡ್ತೀನಿ. ನಮ್ಮ ಹತ್ರ ಒಂದು ಸ್ವಲ್ಪ ಇದ್ದಂಗಿದೆ, ಅದಕ್ಕೋಸ್ಕರ ರಿಸರ್ವ್ಸ್ ಫಂಡ್ಸು. ಓಕೆ, ವಿ ಕ್ಯಾನ್ ಹೆಲ್ಪ್ ಇಟ್. ಅದನ್ನ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಓಕೆ ಸರ್. ಹಂಗೇನಾದ್ರು ನೆಸಿಟಿ ಇದ್ರೆ ಅಷ್ಟೇ ನಾ ಹೇಳ್ತಿರೋದು. ಓಕೆ ಓಕೆ ಓಕೆ, ಆಯ್ತು ಸರ್. ಥ್ಯಾಂಕ್ಸ್ ಮೇಡಮ್, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಮಾಡ್ಕೊಡೋಣ, ಆಯ್ತು ಸರ್. ತಲೆ ಕೆಡ್ಸ್ಕೊಬೇಡಿ. ಮಕ್ಕಳಿದಾರಾ? ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ಯಾ? ಇಲ್ಲ, ಮದುವೆ ಆಗಿದ್ದಾರೆ. ಊರಲ್ಲೇ ಇದ್ದಾರಾ? ಏನೋ ಊರಲ್ಲೇ ಇದ್ದಾರೆ ಅವರು ನಿಮ್ಮ ಮಕ್ಕಳು? ಆಗಿದೆ ಸರ್, ಮಕ್ಕಳಿದ್ದಾವೆ. ನಿಮ್ಗೆ ಎಷ್ಟು ಚಿಕ್ಕ ಮಕ್ಕಳಪ್ಪ? 2. ಚಿಕ್ಕವ? ಎಷ್ಟು ಚಿಕ್ಕ? ಒಂದು 1ನೇ ಕ್ಲಾಸು ಹೆಣ್ಮಗು, ಮತ್ತು ಒಂದು ಗಂಡು ಚಿಕ್ಕ 4 ವರ್ಷ ಓದಿಸ್ತಿರೋದಾ? ಹಾಂ, ಇಲ್ಲೇ. ಗುಡ್, ವೆರಿ ಗುಡ್. ಸರ್ ನಾವು ಬ್ಯಾಂಗ್ಳೂರಲ್ಲಿ ಇರೋದು, ಶಾಂತಿನಗರಲ್ಲಿ. ಹಾಗಾಗಿ ನಮ್ಮ ಟ್ರಸ್ಟ್ ಇದೆಯಲ್ಲ, ನಮ್ಮದು ಇದೊಂದು ಊರು ಸಮಸ್ಯೆ ಅಲ್ಲ ನಡೆಸೋದು ಅದು ಅಗಸ್ತ್ಯ? ನಾವೇನ ನಡೆಸ್ತಾರೆ ಸರ್, ಇವಾಗ ಮಾಡ್ತಾ ಇರೋದು. ನಮ್ಮದು ಇದೊಂದು ಹಾಡಿ ಸಮಸ್ಯೆ ಇದೊಂದೇ ಅಲ್ಲ, ಪ್ರತಿಯೊಂದು ಹಾಡಿಲೂ ಕೂಡ ಕರೆಂಟ್ಗಳಿಲ್ಲ. ನಾನು ಆ ಉದ್ದೇಶಕ್ಕೋಸ್ಕರ ಬಂದಿದ್ದಷ್ಟೇ. ಇವ್ರದ್ದು ನಮ್ಮ ಪಕ್ಕನೇ ಇರೋದು, ನಮ್ಮ ಜಮೀನು ಪಕ್ಕನೇ. ನಾವು ರೆಗ್ಯುಲರ್ ನೋಡ್ತೀವಿ, ಮಕ್ಕಳೆಲ್ಲ ಇದ್ದಾರೆ. ಆನೆಗಳದ್ದು ತುಂಬ ಎಫೆಕ್ಟ್ ಇದೆ ಸರ್. ಅದೊಂದು ಸ್ಟ್ರೀಟ್ ಲೈಟ್ ಕೂಡ ಆಗಬೇಕು. ಆನೆದು ನನಗೆ ಗೊತ್ತಿಲ್ಲಪ್ಪ, ನನ್ನ ಕೆಲೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ. ನಾವು ಹೌದೌದು. ಕರೆಂಟ್ ಇಂದ ಮಾಡಿಸ್ಕೊಡು, ಆಯ್ತಾ? ಅದೇ ಬೀದಿ ಲೈಟು ಮತ್ತು ಮನೆ ಕರೆಂಟು. ಫಸ್ಟ್ ಮನೆಗೆ ಬರಲಿ, ಆಮೇಲೆ ಮಿಕ್ಕಿದ್ದು ನೋಡೋಣ. ಸರಿ, ಗೊತ್ತಾಯ್ತಾ? ಆಯ್ತು ಸರ್. ಮಾಡಿಸ್ಕೊಡ್ತೀನಿ.